ಲಯನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ರಾಜ್ಯ ರಾಜಕಾರಣದಲ್ಲಿ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ಬಹುದೊಡ್ಡ ಜಂಗಿ ಕುಸ್ತಿ ಶುರುವಾಗಿದೆ. ಕುರ್ಚಿ ಕಾದಾಟದ ಮಧ್ಯೆನೆ ಎಕ್ಸ್ಪೀರಿಯನ್ಸ್ ವಾರ್ ಕೂಡ ನಡೀತಿರುವಂಥದ್ದು. ಇದರ ಮಧ್ಯೆ ಕೋಡಿಮಠದ ಶ್ರೀಗಳು ಸ್ಫೋಟಕವಾದಂತಹ ಒಂದು ಭವಿಷ್ಯ ನುಡಿದಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಒಂದೊಂದೇ ಸ್ಟೋರಿಯನ್ನ ನೋಡೋಣ ಬನ್ನಿ. ಒಂದನೆಯ ಸುದ್ದಿ, ರಾಜ್ಯ ರಾಜಕಾರಣದಲ್ಲಿ ಎಕ್ಸ್ಪೀರಿಯನ್ಸ್ ಟಾಕ್ ವಾರ್ ಜೋರಾಗ್ತಿದೆ. ಇಂದು ನಡೆದ ಬಿಜೆಪಿ ಜೆಡಿಎಸ್ ಜಂಟಿ ಸುದ್ದಿಗೋಷ್ಠಿಯಲ್ಲೂ ಇದೇ ವಿಚಾರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಗುಡುಗಿದ್ರು. ನೀವು ಎಷ್ಟು ಕಂಪನಿಗಳನ್ನ ರಾಜ್ಯಕ್ಕೆ ತಂದಿದ್ದೀರಿ, ನರೇಗಾದಲ್ಲಿ ಕರ್ನಾಟಕದಲ್ಲೇ ಏನೇನ್ ಲೂಟಿ ಆಗಿದೆ ಅಂತ ಟನ್ ಗಟ್ಟಲೆ ಮೆಟೀರಿಯಲ್ ಕೊಡ್ತೀನಿ. ಓಪನ್ ಡಿಬೇಟ್ಗೆ ಡೆಪ್ಯೂಟಿ ಸಿಎಂ ಹೇಳಿದ್ದಾರಲ್ವಾ, ನಾವೆಲ್ಲ ಕದ್ದು ಹೋಗುವ ಪ್ರಶ್ನೆಯೇ ಇಲ್ಲ. ಈ ಮೂಲಕ ಬಹಿರಂಗವಾಗಿ ಸವಾಲನ್ನ ಎಸೆತಿದ್ದೀನಿ, ಬರ್ರಿ ಡಿ ಕೆ ಶಿವಕುಮಾರ್ ಅವರೇ. ಕುಮಾರಸ್ವಾಮಿ ಅವರು ಸವಾಲು ಎಸ್ತಿದ್ದಾರೆ. ಇನ್ನು ದೇವರಾಜ ಅರಸು ಅವರ ದಾಖಲೆ ಮುರಿದ ಸಿದ್ದರಾಮಯ್ಯ ಅವರ ಬಗ್ಗೆಯೂ ಕೂಡ ಕುಮಾರಸ್ವಾಮಿ ಅವರು ಕಟು ಟೀಕೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಒಬ್ಬ ಲೀಸ್ ಬೇಸ್ಡ್ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಎಂದು ಅವರೇ ಹೇಳ್ತಿದ್ದಾರೆ. ಈ ಹಿಂದೆ ದೇವರಾಜ ಅರಸು ಇಂದಿರಾ ಗಾಂಧಿ ವಿರುದ್ಧವೇ ಸೆಡ್ ಹೊಡೆದು ನಿಂತಿದ್ರು. ಈಗ ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಯಾವಾಗ ಹೋಗುವಂತಾರೋ ಆಗ ಹೋಗ್ತೀನಿ ಅನ್ನೋ ಟೆನ್ಷನ್ ನಲ್ಲಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ನಿಜಕ್ಕೂ ಕುಮಾರಸ್ವಾಮಿ ಅವರು ಯೋಚನೆ ಮಾಡಬೇಕು. 2006 ಫೆಬ್ರವರಿ 3ನೇ ತಾರೀಕು, ಮೇ 23, 2018 ಯಾರ ಋಣದಿಂದ, ಯಾರ ಬಲದಿಂದ ಮುಖ್ಯಮಂತ್ರಿ ಆದ್ರು. ಆದ್ಮೇಲೆ ನಾನು ವಿಷಕಂಠ ಆಗ್ಬಿಟ್ಟಿದ್ದೀನಿ, ನೋವು ತಿಂತಿದ್ದೀನಿ ಅಂತ ಗೋಳಾಡ್ದವರು, ಮತ್ತೆ ನಾನು ಗುಮಸ್ತಾ ಮುಖ್ಯಮಂತ್ರಿ ಅಂತ ಹೇಳಿದವರು ಯಾರು? ಸಿದ್ದರಾಮಯ್ಯನೋ ಗೊತ್ತಿಗೆ ಮುಖ್ಯಮಂತ್ರಿ ಅಂತಲೇ ಒಪ್ಕೊಳ್ಳೋಣ. ಅವ್ರಿಗೆ ಎಷ್ಟು ಸ್ಥಾನಗಳಿದಾವೆ? ಅವರ ಪಕ್ಷಕ್ಕೆ 136. ಆದ್ರೆ ಕುಮಾರಸ್ವಾಮಿ ಅವರು 2 ಸಲ ಅದೃಷ್ಟಕ್ಕೋ ಲಾಟ್ರಿಯಲ್ಲೋ ಮುಖ್ಯಮಂತ್ರಿ ಆದಂತವರು ಸಿದ್ದರಾಮಯ್ಯ ಅವರನ್ನ ಒಂದು ಹಂತಕ್ಕೆ ಇವತ್ತಿನ ಮಟ್ಟಿಗೆ ಹಿಂದುಳಿದವರ ಪಾಲಿಗೆ ಸಿದ್ದರಾಮಯ್ಯ ಅವರೇ ದೇವರಾಜ ಅರಸು. ದೇವರಾಜ ಅರಸುಗೆ ಸಮ ಅಲ್ಲ ಇವತ್ತಿನ ದೇವರಾಜ ಅರಸು, ಅದು ಸಿದ್ದರಾಮಯ್ಯ. ಅದನ್ನ ಅಹಿಂದ ವರ್ಗ ಒಪ್ಕೊಂಡಿದೆ. ಅರೆ ಕುಮಾರಸ್ವಾಮಿ ಅವರ ಇಂತಹ ಹೇಳಿಕೆಗಳು ಅವ್ರು ನೇರವಾಗಿ ಮೆಸೇಜ್ ಕೊಡ್ತಿದ್ದಾರೆ ಅಹಿಂದ ವರ್ಗಕ್ಕೆ. ನಿಮ್ಮ ಪುಡಿ ಮತಗಳ ಅಗತ್ಯ ಜೆಡಿಎಸ್ ಬೇಕಿಲ್ಲ, ಒಂದೇ ಸಮಾಜದ ಮತಗಳು ಸಾಕು, ನಾವು 113 ಸ್ಥಾನ ಗೆಲ್ತೀವಿ ಅನ್ನೋ ಮೆಸೇಜ್ ಅನ್ನ ಕೊಡ್ತಿದ್ದಾರೆ. ಪಾಪ ಅಹಿಂದ ವರ್ಗ ಕಂಟಿನ್ಯೂಸ್ ಆಗಿ ಹೊಡೆತ ಕೊಡ್ತಾನೆ ಬಂದಿದ್ದಾರೆ. 33ಕ್ಕೂ ಕೂಡ ಕುಮಾರಸ್ವಾಮಿ ಅವರ ಈ ದ್ರಾಷ್ಟತೆಯ ಮಾತುಗಳು, ಈ ರೀತಿ ಅಹಿಂದ ವರ್ಗದ ನಾಯಕರನ್ನ ಗೇಲಿ ಮಾಡಿಕೊಂಡು ನಗುವ ಮಾತುಗಳು ಆ ಪಕ್ಷಕ್ಕೆ ಹೊಡೆತ ಕೊಡುತ್ತೆ ವಿನಃ ಲಾಭ ತಂದು ಕೊಡೋದಿಲ್ಲ. ಇಲ್ಲ ಅಂದ್ರೆ ಸಿಂಪಲ್, ಕುಟುಂಬಕ್ಕೇನೆ ಅಂತಲೇ 24 ಸೀಟ್ಗಳನ್ನ ಟಿಕೆಟ್ಗಳನ್ನ ಹಂಚಿಕೊಂಡು ಕಾನ್ಸಂಟ್ರೇಟ್ ಮಾಡ್ಕೊಂಡ್ರೆ 24 ಒಂದೇ ಕುಟುಂಬದ ಶಾಸಕರು ಆಯ್ಕೆ ಆಗಿ ಬರ್ತಾರೆ. ಅದರಿಂದಲೂ ಕೂಡ ಕಿಂಗ್ ಮೇಕರ್ ಏನೋ ಆಗಬಹುದು, ಗೊತ್ತಿಲ್ಲ. ಅರೆ ಎಕ್ಸ್ಪೀರಿಯನ್ಸ್ ವಿಷಯಕ್ಕೆ ಬಂದ್ರೆ ನೋ ಡೌಟ್ ಕುಮಾರಸ್ವಾಮಿನೇ. ಡಿ ಕೆ ಶಿವಕುಮಾರೇ. ಅಟ್ಲೀಸ್ಟ್ ಕುಮಾರಸ್ವಾಮಿ ಅವರು ಗ್ರಾಮ ವಾಸ್ತವ್ಯದಂತಹ ಒಂದಷ್ಟು ಕಾರ್ಯಕ್ರಮಗಳ ಮೂಲಕ ನಿಜಕ್ಕೂ ಮೆಚ್ಚುಗೆಯನ್ನ ಪಡ್ಕೊಂಡ್ರು. ಆದ್ರೆ ಅವರು ಮಾತಿನ ಭರದಲ್ಲೋ ಅಥವಾ ತಾನು ಬೆಳೆದು ಬಂದಂತಹ ಸಮಾಜದ ತಾಕತ್ತಿನಿಂದಲೋ ಹಿಂದುಳಿದವರನ್ನ ಗೇಲಿ ಮಾಡೋದಿದೆಯಲ್ಲ, ಪಾಪ ಅವ್ರ ಪಕ್ಷ ಇದೇ ಸಿದ್ದರಾಮಯ್ಯ ಅವರು ರಾಜ್ಯಾಧ್ಯಕ್ಷರಾಗಿದ್ದಾಗ 58 ಗೆದ್ದಿತ್ತು. ಅವರನ್ನು ಹೊರಗಡೆ ಅಕ್ಷರಶಃ ತಳ್ಳಿದ ಮೇಲೆ ತಿಪ್ಪರ್ಲಾಗ ಹೊಡೆದ್ರು 58 ಗೆಲ್ಲಕ್ಕಾಗ್ತಿಲ್ಲ. ಯಾರು ಗ್ರಾಮ ವಾಸ್ತವ್ಯದಂತಹ ಅತ್ಯುತ್ತಮ ಕಾರ್ಯಕ್ರಮ ಕೊಟ್ಟಂತಹ ಕುಮಾರಸ್ವಾಮಿ ಅವರಿಂದಲೇ ಆಗ್ತಿಲ್ಲ ಅನ್ನೋದಾದ್ರೆ ಅಹಿಂದ ಇಲ್ಲದ ಜಾತ್ಯತೀತ ಜನತಾ ದಳ ಏನೂ ಅಲ್ಲ, ಅದು ಏನೇನೂ ಅಲ್ಲವೇ ಅಲ್ಲ. ಇದು ಚರಿತ್ರೆ ಹೇಳ್ತಿರುವಂತಹ ಸಾಕ್ಷಿ. 2ನೇ ಸುದ್ದಿ, ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಎನ್ನುವ ಎಚ್ ಡಿ ಕುಮಾರಸ್ವಾಮಿ ಅವರ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಮತ್ತು ಬಿಜೆಪಿ ಅವರು ಬರೀ ಸುಳ್ಳು ಹೇಳ್ತಾರೆ, ಅವರಿಗೆಲ್ಲ ಉತ್ತರ ಕೊಡುತ್ತಾ ಕುಳಿತುಕೊಳ್ಳುವುದಕ್ಕೆ ಆಗತ್ತಾ? ರಾಜ್ಯಕ್ಕೆ ಎಷ್ಟು ಅನ್ಯಾಯ ಆದರೂ ಕೇಂದ್ರ ಸರ್ಕಾರ ಮಾಡೋದನ್ನೆಲ್ಲ ಸಮರ್ಥನೆ ಮಾಡಿಕೊಳ್ಳುವುದು ಮಹಾ ತಪ್ಪು. ಕರ್ನಾಟಕಕ್ಕೆ ಅನ್ಯಾಯ ಆಗೋದನ್ನೆಲ್ಲ ನ್ಯಾಯ ಅನ್ನೋದು ಇದೆಯಲ್ಲ, ಅದು ಮಹಾ ಅನ್ಯಾಯ. ನರೇಗಾ ವಿಚಾರದಲ್ಲಿ ಚರ್ಚೆಗೆ ನಾವು ಯಾವಾಗಲೂ ಸಿದ್ಧ, ನಾವು ದೊಡ್ಡ ಆಂದೋಲನವನ್ನೇ ಮಾಡ್ತೀವಿ ಅಂತ ಕುಟುಕಿರುವಂಥದ್ದು ನೋಡಿ. ಹೇಳಿ ಕೇಳಿ, ದೇವೇಗೌಡರ ಜೊತೆಗೆ ಜೆಡಿಎಸ್ ಅನ್ನ ಕಟ್ಟಿದವರಲ್ಲಿ
ಮೊದಲಿಗರು ಅಂದ್ರೆ JH ಪಟೇಲ್ ಬಿಟ್ರೆ, JH ಪಟೇಲ್ ಇರಲಿಲ್ಲ JDS ಕಡ್ದಾಗ, ಅವರು JDU ನಲ್ಲಿದ್ರು. ಫಸ್ಟ್ ಜೊತೆಲಿ ನಿಂತವರು ಒಕ್ಕಲಿಗ ಸಮಾಜದ ಶಾಸಕರ ನಾಯಕರಲ್ಲ, ಒಬ್ಬ ಕುರುಬ ನಾಯಕ, ಅದು ಸಿದ್ದರಾಮಯ್ಯ. ಒಬ್ಬ ಹಿಂದುಳಿದ ವರ್ಗದ ಈಡಿಗ ಸಮಾಜದ ನಾಯಕ RL ಜಾಲಪ್ಪ. ಇಂತಹ ನಾಯಕರು ಸೇರ್ಕೊಂಡು ಕಟ್ಟಿದ್ದು. ಅಲ್ಲಿ ಅಲ್ಪಸಂಖ್ಯಾತ ನಾಯಕರು ಕೂಡ ಜೊತೆಲಿ ನಿಂತಿದ್ರು JDS ಕಟ್ಟಬೇಕಾದ್ರೆ. JDS ಸೆಕ್ಯುಲರ್. ಆದ್ರೆ ಇವತ್ತು ಸೆಕ್ಯುಲರ್ ಯಾರಿಗ್ ಬೇಕ್ರಿ? ನಾವು ಬಿಜೆಪಿ ಜೊತೆಲೇ ಖುಷಿಯಾಗಿದ್ದೀವಿ, ನಮಗೆ ಅಹಿಂದ ವರ್ಗದ ಮತಗಳೇ ಬೇಕಿಲ್ಲ ಅನ್ನೋ ಮಟ್ಟಿಗೆ ಕುಮಾರಸ್ವಾಮಿ ಅವರು ಮೆಸೇಜ್ ಕೊಡ್ತಿದ್ದಾರೆ. ಯಾವ್ದ್ರಿ ಅಹಿಂದ ಮಣ್ಣು ಅನ್ನೋ ಸ್ಥಿತಿಯಲ್ಲೇ ಅವರ ಮಾತುಗಳು, ಇವತ್ತಿನ ಮಾತುಗಳು. ಅವರು ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ದುಬಾರಿ ಆಗುತ್ತೆ. ಎರಡೆರಡು ಸಲ ಮುಖ್ಯಮಂತ್ರಿ ಆದವ್ರಿಗೆ ಹಾಲಿ ಮುಖ್ಯಮಂತ್ರಿಯನ್ನ ಈ ರೀತಿ ಅನ್ನೋದಿದೆಯಲ್ಲ, ಅದರ ಅರ್ಥ ಏನು? ಯಾರಾದ್ರೂ ನೋಡ್ತಿರೋರಿದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು JDSಗೂ ಮತ್ತು JDS ಜೊತೆಯಲ್ಲಿ ನಿಲ್ಲಬಹುದಾದಂತಹ ಮೈತ್ರಿ ಪಕ್ಷ ಬಿಜೆಪಿಗೂ ಓಟೆ ಹಾಕ್ಬೇಡಿ ಅನ್ನೋದು ಅರ್ಥ. ಒಂದು ವೇಳೆ ಹಾಕಿಲ್ಲ ಅಂದ್ರೆ 113 ಅಲ್ಲ 66 ಕೂಡ ಗೆಲ್ಲೋದು ಕಷ್ಟ ಆಗತ್ತೆ. ಈ ಮತಗಳಿಲ್ಲದೆ ಯಾವ ಪಕ್ಷವೂ ಕೂಡ 10ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲೋಕೆ ಈ ರಾಜ್ಯದಲ್ಲಿ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯ ಅವರು ಅದನ್ನೇ ನೇರವಾಗಿ ಹೇಳಿದ್ದಾರೆ. ನರೇಗಾ ವಿಷಯದಲ್ಲೂ ಕೂಡ ನೀವು ಮೋದಿ ಮಾಡಿದ್ದೇ ಸರಿ, ಕೇಂದ್ರದ್ದೇ ಸರಿ, ರಾಜ್ಯ ತಪ್ಪು ಅನ್ನೋದಿದೆಯಲ್ಲ, ಅದು ಕನ್ನಡಿಗರಿಗೆ ಮಾಡಬಹುದಾದಂತಹ ದ್ರೋಹ, ವಂಚನೆ. ಮೂರನೇ ಸುದ್ದಿ, ಸಿಎಂ ಸಿದ್ದರಾಮಯ್ಯ 2028ರವರೆಗೆ ಪೂರ್ಣಾವಧಿಗೆ ಅಧಿಕಾರದಲ್ಲಿ ಮುಂದುವರಿಯುತ್ತಾರಂತೆ. ಹೀಗಂತ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್ ಪುನರುಚ್ಚರಿಸಿದ್ದಾರೆ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಮತ್ತು ಜನವರಿ ಕ್ರಾಂತಿ, ಸಂಕ್ರಾಂತಿ ಏನೂ ಆಗುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಹೈಕಮಾಂಡ್ ಸಿದ್ದರಾಮಯ್ಯ ಜೊತೆಗಿದೆ ಎಂದು ಜಮೀರ್ ಹೇಳಿರುವಂತದ್ದು. ಇನ್ನು DKಶ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿದ್ದರಾಮಯ್ಯ ನಂತರವೇ DK ಶಿವಕುಮಾರ್ ಅವರು ಸಿಎಂ ಆಗಬೇಕು. ನಮ್ಮಲ್ಲಿ ಹಲವರು ಬೇರೆ ಬೇರೆ ಪಕ್ಷಗಳಿಂದ ಬಂದಿದ್ದೇವೆ, ಆದ್ರೆ ಕಾಂಗ್ರೆಸ್ ಶಿವಕುಮಾರ್ ಅವರ ರಕ್ತದಲ್ಲಿ ಹರಿಯುತ್ತಿದೆ, ರಕ್ತವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಕೋಲಾರದಲ್ಲಿ ಜಮೀರ್ ಅಹ್ಮದ್ ಖಾನ್ ಹೇಳಿರುವಂತದ್ದು. ಅದರ ಅರ್ಥ ಇಷ್ಟೇ, DK ಶಿವಕುಮಾರ್ ಅವರು ಕಟ್ಟ ಕಾಂಗ್ರೆಸ್ಸಿಗ. ನಾವು ಹೊರಗಡೆಯಿಂದ ಬಂದಿರಬಹುದು, ಅರೆ ಅನುಭವ ಮತ್ತು ಶಾಸಕರ ಬಲದ ಕಾರಣಕ್ಕೆ, ಬೆಂಬಲದ ಕಾರಣಕ್ಕೆ, ನಂಬರ್ನ ಕಾರಣಕ್ಕೆ ಸಿದ್ದರಾಮಯ್ಯ ಅವರ ಪೂರ್ಣಾವಧಿಗೆ ಇರ್ತಾರೆ. ಹಾಗಂತ DK ಶಿವಕುಮಾರ್ ಅವರು ಸಿಗಲ್ಲ ಅಂತಲ್ಲ, ಸ್ವಲ್ಪ ಲೇಟಾಗಿ ಸಿಗಬಹುದು ಅಷ್ಟೇ. 4ನೇ ಸುದ್ದಿ, ಬಸವರಾಜ ರಾಯರೆಡ್ಡಿ ಹೈಕಮಾಂಡ 2028ರ ತನಕ ಸಿದ್ದರಾಮಯ್ಯ ಸಿಎಂ ಅಂತ ಹೇಳಲು ರಾಯರೆಡ್ಡಿ ಯಾರು? ಈಗಂತ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲಿ DK ಶಿವಕುಮಾರ್ ಅವರ ನಿವಾಸದ ಎದುರಲ್ಲಿ ಮಾತಾಡಿರುವಂತಹ ಶಿವಗಂಗಾ ಬಸವರಾಜ್ ಹೈಕಮಾಂಡ್ ಏನಾದ್ರೂ ಅವರಿಗೆ ಹೇಳಿದ್ಯಾ? ಹಿರಿಯರೇ ಹೀಗೆ ಮಾತಾಡಿದ್ರೆ ಹೇಗೆ? ನಾನಾದ್ರೆ ಮೊದಲ ಸಲ ಗೆದ್ದವನು, ಜೀವಮಾನದಲ್ಲಿ ಮತ್ತೆ ಗೆಲ್ಲದವನು, ಮಾತಾಡಿದ್ರೆ ನಡೆಯುತ್ತೆ. ಹೈಕಮಾಂಡ್ ಹೇಳಿದ್ಮೇಲೆ ನಾವು ಸೈಲೆಂಟ್ ಆಗಿದ್ದೇವೆ, ಇವರು ಮಾತಾಡಿದ್ರೆ ಹೇಗೆ ಅಂತ ಹೇಳುವಂತಹ ಇದೇ ಶಿವಗಂಗಾ ಬಸವರಾಜ್. ಜನವರಿ 16ರ ನಂತರ ನಾನು ಮಾತಾಡ್ತೀನಿ, ಅಷ್ಟೊತ್ತಿಗೆ ಆಗ್ತಾರೆ ಅಂತ ಮತ್ತೊಂದು ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂದ್ಮೇಲೆ ನಮ್ದು ನಿಮ್ದು ಏನು? ರಾಯರೆಡ್ಡಿ ಹೇಳಿಕೆ ಪರಿಗಣಿಸೋದು ಬೇಡ, ಹೈಕಮಾಂಡ್ ಇದನ್ನು ಗಮನಿಸಬೇಕಾಗಿದೆ, ಇದು ಪಾರ್ಟಿಗೆ ಒಳ್ಳೆಯದಲ್ಲ, ಪ್ರತಿಯೊಬ್ಬ ಶಾಸಕರಿಗೂ ಅವರದ್ದೇ ಆದ ಗೌರವ ಇದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ರಾಜಣ್ಣ ಅವರು ಎರಡೆರಡು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನುಡಿದಂತೆ ನಡೆಯಬೇಕು ಅಂತಲೂ ಹೇಳಿದ್ದಾರೆ. ರಾಯರೆಡ್ಡಿ, ರಾಜಣ್ಣ ನಾನು ಯಾರೂ ಹೈಕಮಾಂಡ್ ಅಲ್ಲ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಪಾಪ ಶಿವಗಂಗಾ ಬಸವರಾಜು ಅವರಿಗೆ ಟಿಕೆಟ್ ಕೊಡಿಸಿದ್ದು ಇವರೇ, ಅದೃಷ್ಟದಲ್ಲಿ ಗೆದ್ದಿರೋದು ಈಗ ಹೌದು ನಿಜ. ಅವರು ಎಷ್ಟರ ಮಟ್ಟಿಗೆ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ, ಒಬ್ಬ ಕಾಂಗ್ರೆಸ್ನ DK ಶಿವಕುಮಾರ್ ಬಣದ ಶಾಸಕ ಇಡೀ ಟೈಟ್ ಆಗಿರೋ ಸಂದರ್ಭದಲ್ಲೇ ಒಂದು ವೇಳೆ ಅಲ್ಲಿ ಇನ್ನಷ್ಟು ವಿಚಾರಗಳು ಹೊರಗಡೆ ಬಂದ್ರೆ ಪಾಪ ಶಿವಗಂಗಾ ಬಸವರಾಜರು ಕೂಡ ದೊಡ್ಡ ಸಂಕಷ್ಟಗಳಿಗೆ ಬಲಿಯಾಗೋ ಸಾಧ್ಯತೆ ಇದೆ ಅಂತ ಅವರದ್ದೇ ಬಣದಲ್ಲಿ ಚರ್ಚೆ ಆಗ್ತಿದೆ. ಇದ್ರ ಮಧ್ಯೆ ಪಾಪ DK ಶಿವಕುಮಾರ್ ಅವರ ಪರವಾಗಿ ಅವ್ರು ಮಾತಾಡ್ತಿದ್ದಾರೆ. ಇನ್ನೊಂದ್ಸಲಿ ಅವ್ರು ಗೆಲ್ಲೋದು ಗ್ಯಾರಂಟಿನೇ ಇಲ್ಲ ಅಂತ ಆ ಕ್ಷೇತ್ರದ ಮತದಾರರೇ ಹೇಳ್ತಿದ್ದಾರೆ. ತಿಪ್ಪರ್ಲಾಗ ಹೊಡೆದ್ರು ಗೆಲ್ಲಲ್ಲ ಅಂತ ಅಹಿಂದ ವರ್ಗ ಕೂಡ ಅಲ್ಲಿನ ಜನತೆ ಸಾರಿ ಹೇಳ್ತಿದೆ. ಶಿವಗಂಗಾ ಬಸವರಾಜ್ ಅವರು ಮಾತಾಡ್ಲಿ, ಇನ್ನು 2.5 ವರ್ಷ ಪಾಪ. 5ನೇ ಸುದ್ದಿ, ಟಾಕ್ಸಿಕ್ ಸಿನಿಮಾ ಟೀಸರ್ ಶೈಲಿಯಲ್ಲಿ ಸಿದ್ದು DK HDK ಪಾತ್ರ ಸೃಷ್ಟಿಸಿ ರಚಿಸಿರುವ AI ವಿಡಿಯೋ ಒಂದು ಬಾರಿ ವೈರಲ್ ಆಗ್ತಿದೆ. ಈ ಬಗ್ಗೆ ಮಾಜಿ ಸಂಸದ DK ಸುರೇಶ್ ಕೆಂಡಾಮಂಡಲರಾಗಿದ್ದಾರೆ. ಆ ವಿಡಿಯೋದಲ್ಲಿ ಕುಮಾರಸ್ವಾಮಿ ಹೇಳಿರುವ ಡೈಲಾಗ್ಗೆ ಯಾರು ಡ್ಯಾಡಿ ಈಸ್ ಹೋಮ್ ಅಂದ್ರೆ ಏನು ಎಂದು ವ್ಯಂಗ್ಯವಾಡಿದ್ದಾರೆ. ಅವರು ಮೊದಲು ರಾಜೀನಾಮೆ ಕೊಟ್ಟು ರಾಜ್ಯಕ್ಕೆ ಬರಲಿ, ಅವರನ್ನೇಕೆ ರಾಜ್ಯಕ್ಕೆ ಕರ್ಕೊಂಡು ಬರ್ತಾ ಇದ್ದೀರಿ, ಈಗ ದೇಶದಲ್ಲಿ ಇದ್ದಾರೆ, ದೇಶ ಸೇವೆ ಮಾಡಲಿ ಎಂದು ಟಕ್ಕರ್ ಕೊಟ್ಟಿದ್ದಾರೆ. JDSನವರಿಗೆ ಕೆಲಸ ಇಲ್ಲ, CD ಫ್ಯಾಕ್ಟರಿ ಇದ್ದಿದ್ದು ಹೊಳೆನರಸೀಪುರದಲ್ಲಿ, ಆ ಫ್ಯಾಕ್ಟರಿಯಲ್ಲಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು? ಕುಮಾರಸ್ವಾಮಿ ಅವರೇ ಇದನ್ನೆಲ್ಲ ಬಿಡಿ, ದಯವಿಟ್ಟು HMT ಅವರಿಗೆ ನ್ಯಾಯ ಕೊಡಿಸಿ, ಸುಮ್ಮನೆ ಇಲ್ಲದೆ ಇರೋದನ್ನ ಯಾಕೆ ಹೇಳ್ತೀರಿ? ಮಂಡ್ಯದಲ್ಲಿ
ಗಣಿಗ ರವಿ ಸರ್ಕಾರದ ಜಾಗ ಗುರುತಿಸಿದ್ದಾರೆ, ನಿಮ್ಮ ಇಲಾಖೆಯನ್ನ ಏನ್ ಮಾಡ್ತಿದ್ದೀರಿ ಹೇಳಿ ಅಂತ ಉದ್ಯೋಗ ಕೊಡೋದನ್ನ ನೋಡಿ ಅಂತ ಡಿ ಕೆ ಸುರೇಶ್ ಅವರು ಟಾಂಗ್ ಕೊಟ್ಟಿರುವಂಥದ್ದು. ಪಾಪ ಟಾಕ್ಸಿಕ್ನ ವರ್ಷಾನುಗಟ್ಲೆ ಅವರು ಶ್ರಮವಹಿಸಿ ಮಾಡಿದ್ರು. ಅದಕ್ಕೆ ಕುಮಾರಸ್ವಾಮಿ ಅವರನ್ನ ಎಷ್ಟು ಸ್ಟೈಲಲ್ಲಿ ವಿಲನ್ಗಳನ್ನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ರೀತಿಯಲ್ಲಿ ಬಿಂಬಿಸಿ ಒಂದು ವಿಡಿಯೋ ಮಾಡಿದ್ರು. ಪಾಪ COVID-19 ಕಾಯಿಲೆ ತರ 19 ಸ್ಥಾನ ಗೆದ್ದಂತಹ JDS ಈ ತರ ವಿಡಿಯೋ ಮಾಡುತ್ತೆ ಅಂದ್ರೆ ಬಿಜೆಪಿ ಅವರು ಕೂಡ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿ ಯಾರು ವಿಲನ್, ಯಾರು ಹೀರೋ? ಹೀರೋ ಆಗಿದ್ರೆ ಬರೀ 19 ಸ್ಥಾನ ಗೆಲ್ಲಿಸ್ತಿದ್ರ? 119 ಸ್ಥಾನ ಗೆಲ್ಲಿಸ್ಬೇಕಿತ್ತು. 2004ರಿಂದ ಈಚೆಗೆ 50ರ ಗಡಿಯನ್ನೇ ದಾಟದಿರುವಂತಹ ಪಕ್ಷ ನಾಯಕರು ಮತ್ತೆ ಹೆಚ್ಚು ಸ್ಥಾನ ಗೆಲ್ತಿಲ್ಲ. ಯಾಕೆ? ಕಾರಣ ಇಷ್ಟೇ, 2005ರಲ್ಲಿ ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನು ಅಕ್ಷರಶಃ ತಳ್ಳಿದ್ರು ಹೊರಗಡೆ ಪಕ್ಷದಿಂದ. ಅದಾದ್ಮೇಲೆ ಅವ್ರ ಸ್ಥಿತಿ ಇಲ್ಲಿಗೆ ಬಂದಿದೆ. ಅದರ ಅರ್ಥ ಅಹಿಂದ ಬಲ ಇಲ್ಲದೆ ಜಾತ್ಯತೀತ ಜನತಾದಳ ಇಲ್ಲ. ಜನತಾದಳ ಇರಬಹುದು, ಇಲ್ಲ ಅಂತಲ್ಲ, ಆದ್ರೆ ಜಾತ್ಯತೀತ ಜನತಾದಳ ಇರಲ್ಲ. 20, 30, 40 ನಾಳೆ ಇಲ್ಲಪ್ಪ ನಾವು ಬಿಜೆಪಿ ಜೊತೆಲಿ ಮೈತ್ರಿ ಮಾಡ್ಕೊಂಡು ಹೋಗ್ತೀವಿ ಅಂದ್ರೂ ಕೂಡ ಇದೇ ಹಿಂದುಳಿದವರ, ಇದೇ ಬಿಲ್ಲವ ಸಮಾಜದ್ದೋ, ಇದೇ ಕುರುಬ ಸಮಾಜದ್ದೋ, ಇದೇ ವಿಶ್ವಕರ್ಮ ಸಮಾಜದ್ದೋ, ಇದೇ ಮಡಿವಾಳ ಸಮಾಜದ್ದೋ ಇದೇ ಮತಗಳು, ದಲಿತ ಮತಗಳು ಸೇರಿದಂತೆ ಹೋಟ್ ಹಾಕ್ಲಿಲ್ಲ ಅಂದ್ರೆ 113 ಬರಲ್ರಿ ರಾಜ್ಯದಲ್ಲಿ. ಇದೇ ವಾಸ್ತವ. ಇವ್ರ ಅಗತ್ಯವೇ ನಮ್ಗಿಲ್ಲ ಅಂತ ಯಾರು ಕೂಡ ಹೇಳಂಗಿಲ್ಲ, ಯಾರು ಸವಾಲಾಕಿ ಹೇಳಂಗಿಲ್ಲ. ಇದು ಅಸಲಿಯತ್ತು, ಇದು ಸೆಕೆಂಡ್ರಿ. ಆದ್ರೆ ಇಲ್ಲಿ AI ವಿಡಿಯೋಗೆ ಪಾಪ ಡಿ ಕೆ ಸುರೇಶ್ ಅವರು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಹೊಳೆ ನರಸೀಪುರದಲ್ಲಿ CD ಫ್ಯಾಕ್ಟರಿ ತುಂಬಾ ವೈರಲ್ ಆಯ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ಸಾಕಷ್ಟು ವಿಡಿಯೋಗಳು, ಆ ವಿಡಿಯೋಗಳ ಮುಂದೆ ಈ AI ವಿಡಿಯೋ ಏನು ಅಲ್ಲ ಅಂತಿರುವಂತಹ ಸುರೇಶ್ ಅವರ ಮಾತುಗಳು ವಾಸ್ತವ ಇದ್ದಿರಬಹುದು ಮೇಲ್ನೋಟಕ್ಕೆ. 6ನೇ ಸುದ್ದಿ, ಸಿಎಂ ಬದಲಾವಣೆ ಮತ್ತು ಅಧಿಕಾರ ಹಂಚಿಕೆ ಕುರಿತು ಭಾರಿ ಚರ್ಚೆಗಳು ನಡೆಯುತ್ತಿರುವ ಬೆನ್ನಲ್ಲೇ ಕೋಡಿಮಠದ ಶ್ರೀಗಳು ಶಾಕಿಂಗ್ ಭವಿಷ್ಯ ನುಡಿದಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಕಷ್ಟ, ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಟುಕೊಡುವುದಿಲ್ಲ ಎಂದು ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿ ಕೋಡಿಮಠದ ಶ್ರೀಗಳು ಹಾಲು ಮತ ಸಮಾಜದ ಕೈಗೆ ಅಧಿಕಾರ ಬಂದ್ರೆ ಅದನ್ನ ಬಿಡಿಸಿಕೊಳ್ಳುವುದು ಬಹಳ ಕಷ್ಟ ಎಂದು ಪುನರುಚ್ಚರಿಸಿದ್ದು, ಯುಗಾದಿ ಹಬ್ಬದವರೆಗೂ ರಾಜ್ಯ ರಾಜಕೀಯದಲ್ಲಿ ಯಾವುದೇ ಬದಲಾವಣೆಗಳು ಆಗುವ ಲಕ್ಷಣಗಳಿಲ್ಲ. ಯುಗಾದಿ ಕಳೆದ ನಂತರ ಈ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳಿಸ್ತೀನಿ. ಡಿ ಕೆ ಶಿವಕುಮಾರ್ ನಮಗೆ ಆತ್ಮೀಯರು, ಆದ್ರೆ ಅವರ ಸಿಎಂ ಪಟ್ಟದ ಬಗ್ಗೆ ಈಗಲೇ ಮಾತನಾಡುವ ಪ್ರಸಂಗ ಬಂದಿಲ್ಲ ಎಂದು ಮಾರ್ಮಿಕವಾಗಿ ಭವಿಷ್ಯ ನುಡಿದಿದ್ದಾರೆ. ಅಲ್ಲಿಗೆ ನೋ ಡೌಟ್ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗ್ತಾರೆ. ಯುಗಾದಿ ನಂತರವೂ ಕೂಡ ಏನು, ಯುಗಾದಿ ಅಂದ್ರೆ ಇವರು ಹೇಳ್ತಿರುವಂತ ಸ್ವಾಮೀಜಿ ಚುನಾವಣೆ ಇದೆ, ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಆ ಚುನಾವಣೆ ರಿಸಲ್ಟ್ ನಂತರ ಏನಾದರೂ ಆಗಬಹುದು ಅಂತ. ಆ ನಂತರವೂ ಕೂಡ ಪಾಪ ಡಿ ಕೆ ಶಿವಕುಮಾರ್ ಅವರಿಗೆ ಕಷ್ಟ ಆಗುತ್ತೆ. ಅವ್ರು 28ರ ನಂತರ ಯೋಚನೆ ಮಾಡಿದ್ರೆ ತಪ್ಪೇ ಇಲ್ಲ ಅನ್ಸುತ್ತೆ. ಪಾಪ ಅವರು ಕೂಡ ದುಡ್ದಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಯಾರಿಗೂ ಕೊಡದೇ ಇರುವಂತಹ 2 ಹುದ್ದೆಗಳನ್ನ ಅವ್ರಿಗೆ ಕೊಟ್ಟಿದ್ದಾರೆ. 7ನೇ ಸುದ್ದಿ, ಕೇರಳ ಸರ್ಕಾರದ ಮಲಯಾಳಂ ಭಾಷಾ ಮಸೂದೆ 2025ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ಸಂಬಂಧ ಕೇರಳ ಸಿಎಂಗೆ ಪತ್ರ ಬರೆದ್ರು, ಕಳವಳ ವ್ಯಕ್ತಪಡಿಸಿದ್ರು. ಈ ಪತ್ರಕ್ಕೆ ಪಿಣರಾಯಿ ವಿಜಯನ್ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಸರ್ಕಾರ ಯಾವುದೇ ಭಾಷೆಯನ್ನು ಬಲವಂತವಾಗಿ ಹೇರುವ ಉದ್ದೇಶ ಹೊಂದಿಲ್ಲ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಪಠ್ಯಕ್ರಮದಂತೆಯೇ ಮಲಯಾಳಂ ಭಾಷೆಯಲ್ಲದೆ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯ ಭಾಷೆಯನ್ನು ಕಲಿಯಲು ಮುಕ್ತ ಅವಕಾಶವಿದೆ. ಹೊರ ರಾಜ್ಯ ಅಥವಾ ವಿದೇಶಗಳಿಂದ ಬರುವ ವಿದ್ಯಾರ್ಥಿಗಳಿಗೆ 9, 10ನೇ ತರಗತಿ ಅಥವಾ ಹೈಯರ್ ಸೆಕೆಂಡರಿ ಹಂತದಲ್ಲಿ ಮಲಯಾಳಂನಲ್ಲಿ ಪರೀಕ್ಷೆ ಬರೆಯುವುದು ಕಡ್ಡಾಯವಲ್ಲ ಎಂದು ಟ್ವೀಟ್ ಮೂಲಕ ಕ್ಲಾರಿಟಿ ಕೊಟ್ಟಿರುವಂತದ್ದು. 8ನೇ ಸುದ್ದಿ, ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ನೇತೃತ್ವದ ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷ ಮತ್ತು ಸೋದರ ಸಂಬಂಧಿ ಶರದ್ ಪವಾರ್ ನೇತೃತ್ವದ ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷವು ಪುಣೆ ಪುರಸಭೆಗೆ ನಡೆಯಲಿರುವ ಚುನಾವಣೆಗೆ ಜಂಟಿ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಎನ್ಸಿಪಿ ಎಸ್ಪಿ ಕಾರ್ಯಾಧ್ಯಕ್ಷೆ ಸುಪ್ರಿಯಾ ಸುಳೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದು, ವಿಶೇಷ 2023ರಲ್ಲಾದ ಕಹಿ ವಿಭಜನೆಯ ನಂತರ 2 ಬಣಗಳ ನಡುವೆ ಹೆಚ್ಚುತ್ತಿರುವ ಸಾಮೀಪ್ಯ ಬೇರೆದ್ದೇ ಸಂದೇಶವನ್ನು ರವಾನಿಸಿದೆ. ಆಡಳಿತಾರೂಢ ಮಹಾಯುತಿಯ ಸದಸ್ಯರಾಗಿರುವ ಎನ್ಸಿಪಿ ಮತ್ತು ವಿರೋಧ ಪಕ್ಷದ ಮಹಾ ವಿಕಾಸ್ ಅಘಾಡಿಯ ಒಂದು ಘಟಕವಾದ ಎನ್ಸಿಪಿ ಎಸ್ಪಿ ಜನವರಿ 15ರಂದು ಪುಣೆ ಮತ್ತು ಪಿಂಪ್ರಿ ಚಿಂಚ್ವಾಡ್ ನಾಗರಿಕ ಸಂಸ್ಥೆಗಳಿಗೆ ನಡೆಯುವ ಚುನಾವಣೆಗೆ ಕೈ ಜೋಡಿಸಿರುವಂತದ್ದು ವಿಶೇಷವಾಗಿದೆ. ಜೆಡಿಎಸ್ ಪಕ್ಷದ ಚುನಾವಣಾ ಚಿಹ್ನೆ ಬದಲಾವಣೆಗೆ ಪ್ಲಾನ್ ಮಾಡಲಾಗ್ತದೆ. ಹೊಸ ವರ್ಷ 2026ರಲ್ಲಿ ಪಕ್ಷದ ಚುನಾವಣಾ ಚಿಹ್ನೆಯಲ್ಲಿ ಬದಲಾವಣೆ ತರಲು ಜೆಡಿಎಸ್ ನಿರ್ಧಾರ ತೆಗೆದುಕೊಂಡಿದೆ. ತೆನೆ ಹೊತ್ತ ರೈತ ಮಹಿಳೆ ಸದ್ಯ ಜೆಡಿಎಸ್ ಪಕ್ಷದ ಚುನಾವಣಾ ಚಿಹ್ನೆಯಾಗಿದ್ದು, ಜೊತೆಗೆ ತಮ್ಮ ಹಳೆ ಲಾಂಛನ ಚಕ್ರದ ಗುರುತು ಸೇರಿಸಲು ಪ್ಲಾನ್
ಮಾಡಲಾಗಿದೆ. ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ದೇವೇಗೌಡರ ಸಲಹೆಯಂತೆ ಈ ಚರ್ಚೆ ನಡೆಸಲಾಗಿದೆ. ಹೀಗಾಗಿ ಚುನಾವಣಾ ಆಯೋಗಕ್ಕೆ ಶೀಘ್ರದಲ್ಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಚುನಾವಣಾ ಆಯೋಗದಿಂದ ಹೊಸ ಚಿಹ್ನೆಗೆ ಅನುಮತಿ ಸಿಕ್ಕ ಕೂಡಲೇ ಜೆಡಿಎಸ್ನ ಹೊಸ ಚುನಾವಣಾ ಚಿಹ್ನೆ ಬಿಡುಗಡೆಯಾಗಲಿದೆ. ಇದರ ಹಿಂದೆ ಒಂದಷ್ಟು ಭಾವನಾತ್ಮಕ ಲೆಕ್ಕಾಚಾರಗಳು ಮತ್ತು ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಕೂಡ ಅಡಗಿದೆ ಎನ್ನಲಾಗ್ತಿದೆ. ತೆನೆ ಹೊತ್ತ ಮಹಿಳೆ ಚಿಹ್ನೆಯ ಹಿಂದೆ ಚಕ್ರ ಸೇರಿಸುವುದರಿಂದ ಚಲಿಸುವಂತೆ ಕಾಣುತ್ತದೆ. ಇದು ಪಕ್ಷಕ್ಕೆ ಸಕಾರಾತ್ಮಕವಾದ ಶಕ್ತಿಯನ್ನು ಕೊಡುತ್ತದೆ. ಪಕ್ಷದ ಚಿಹ್ನೆಯ ಜೊತೆಗೆ ಪೂರ್ಣ ವೃತ್ತ ಹಾಕುವುದರಿಂದ ಪಕ್ಷಕ್ಕೆ ಒಳ್ಳೆಯದ್ದು ಅನ್ನೋ ನಂಬಿಕೆ ಕೂಡ ಜೆಡಿಎಸ್ ಪಕ್ಷದ ನಾಯಕರಲ್ಲಿದೆ. ಸಿದ್ಧಾಂತವನ್ನ ಗಾಳಿಗೆ ತೂರಿ ಒಂದು ಸಮಾಜಕ್ಕಷ್ಟೇ ಮೀಸಲಾದಂತಹ ಪಕ್ಷವಾಗಿ ಕಾಣುವಂತಹ ಪಕ್ಷಕ್ಕೆ ನೀವು ಸಿಂಬಲ್ ಅಲ್ಲ, ನೀವು ಗೋಲ್ಡನ್ ಕೋಟ್ ಹಾಕೊಂಡ್ಬಂದ್ರು ಅಷ್ಟೇನೆ, ಅದು ಎಲ್ಲರ ಪಕ್ಷವಾಗಿ ಉಳಿಲಿಲ್ಲ. ಅರೆ ಮೊದಲಾದಿತ್ತು, ಹೌದು, ಜಾಲಪ್ಪ ಅವರನ್ನ ನೋಡಿಕೊಂಡು ಸಮಸ್ತ ಹಿಂದುಳಿದ್ರ ಬಿಲ್ಲವರು, ಈಡಿಗರು ಎಲ್ಲರೂ ಓಟ್ ಹಾಕ್ತಿದ್ರು. ಒಬ್ಬ ಸಿದ್ದರಾಮಯ್ಯನನ್ನ ನೋಡಿಕೊಂಡು ಕುರುಬರು, ಹಾಲಮತ ಎಲ್ಲರೂ ಓಟ್ ಹಾಕ್ತಿದ್ರು. ಇನ್ನೂ ಸಾಕಷ್ಟು ಜನ ಕೃಷ್ಣಪ್ಪ ಅವರ ಮುಖವನ್ನ ನೋಡಿಕೊಂಡು ಗೊಲ್ರು ಓಟ್ ಹಾಕ್ತಿದ್ರು. ಆದ್ರೆ ಇವತ್ತು ಯಾರಿದ್ದಾರೆ? ಹಿಂದುಳಿದವರು ಯಾರಿದ್ದಾರೆ? ಒಬ್ಬ ಬಂಡಪ್ಪ ಕಾಶೆಂಪುರ್, ಮತ್ತೆ ಒಬ್ಬ ದಲಿತ ರಾಜ್ಯಾಧ್ಯಕ್ಷನನ್ನ ವಿನಾಕಾರಣ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತು ಬಿಸಾಕಿದ್ರು ಕುಮಾರಸ್ವಾಮಿ ಅವರನ್ನ. ಏನಾಯ್ತು? ಯಾವ ಮೆಸೇಜ್ ಕೊಟ್ರು? ಅವು ಒಂದು ಕಾಲ ಇತ್ತು, ಚಕ್ರಕ್ಕೆ ಓಟ್ ಹಾಕಿ ಆರಿಸಿ ತರ್ರಣ್ಣ ಅಂತ ಒಂದು ಹಾಡನ್ನೇ ಮಾಡಿದ್ರು. ತುಂಬಾ ಜನಪ್ರಿಯ ಆಗಿತ್ತು ಜೆಡಿಎಸ್ ಆಗಿನ ಕಾಲ. ಈಗ ತೆನೆ ಹೊತ್ತ ರೈತ ಮಹಿಳೆಗೆ ಬೆಲೆ ಇಲ್ಲ, ಅಲ್ಗೊಂದು ಚಕ್ರ ಸೇರಿಸ್ತೀವಿ ಅಂದ್ರೆ ಯಾವ ತರ? ಚಕ್ರ ಅಂದ್ರೆ ನಿಲ್ತಾ ಇರಲ್ಲ, ಓಡ್ತಾ ಇರತ್ತೆ, ಚಂಚಲತೆಯ ಒಂದು ಸಂಕೇತ ಆಗತ್ತೆ. ಅದರಿಂದ ಲಾಭ ಆಗಬಹುದಾ ಗೊತ್ತಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಶ್ವಾಸ ಗೆಲ್ಲತ್ತೆ, ಜನರ ಜೊತೆಗಿನ, ಪ್ರಜೆಗಳ ಜೊತೆಗಿನ ವಿಶ್ವಾಸ ಗೆಲ್ಲತ್ತೆ, ಜ್ಯೋತಿಷ್ಯ ಗೆಲ್ಲತ್ತೆ ಅನ್ನಂಗಿದ್ರೆ ನಾಳೆಯಿಂದ 100 ನಿಂಬೆಹಣ್ಣು ಕಟ್ಕೊಂಡು ಓಡಾಡ್ಬಿಡ್ಬೋದು ಒಳಗೆಲ್ಲ, ನಾನೇ MLA ಆಗ್ತೀನಿ ಅಂತ. ಅದು ಸಾಧ್ಯನಾ? ಅವ್ರಿಷ್ಟ, ಅವ್ರು ಮಾಡ್ಕೊಂಡು. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.